ಸಕ್ಕತ್ತಾಗಿ ಮಾಡ್ಬೇಕು. ಅದನ್ನ ನೋಡಿ ನಮ್ಮ ವರ್ಷ ಇನ್ನ ಒಂದ್ 10 ಬಾಟ್ಲು ಕುಡಿಬೇಕು. ಬಿಲ್ಲು 753. ಗುರು, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾವು ಹೋಗ್ತಾ ಇರೋದು ಬಂದು ಎಲ್ಲಿಗಪ್ಪ ಇಷ್ಟು ಬೇಗ ಎತ್ತಿ ಹೋಗ್ತಾ ಇದಾರೆ ನೈಟಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಹೋಗ್ತಿರೋದು ಬಂದು ಇವಾಗ ಧರ್ಮಸ್ಥಳ. ಇವಾಗ ನಾವು ಬೆಂಗಳೂರು ಬಿಡ್ತಾ ಇದೀರಿ. ಇಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಒಂದ್ ಸ್ವಲ್ಪ ಟ್ರಾಫಿಕ್ ಇದೆ. ನನ್ನ ಫ್ರೆಂಡು ನಾನು ಟೋಟಲ್ 4 ಜನ ಹೋಗ್ತಾ ಇರೋದು. ಒಳ್ಳೆ ರೈಡ್ ಇರುತ್ತೆ ನಮ್ಮ BMW ಅಲ್ಲಿ. ನಾವು ಕವರ್ ಮಾಡ್ಬೇಕು ಅಂತ ಇರೋದು ವಿತಿನ್ 1 ಡೇ ಅಲ್ಲಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಕವರ್ ಆಗುತ್ತಾ ಇಲ್ವಾ ನೋಡೋಣ. ಇದೊಂದು ಚಾಲೆಂಜು. ಆಗುತ್ತೆ, ಏನ್ ಕಷ್ಟ ಏನ್ ಅನ್ಸಲ್ಲ. ಹಂಗಂತ ನಾವೇನ್ ಸ್ಪೀಡಾಗೂ ಹೋಗಲ್ಲ, ನಾರ್ಮಲ್ ಆಗಿ ಹೋಗ್ತೀರಿ. ಅರ್ಲಿ ಮಾರ್ನಿಂಗ್ 4:51 ಆಗಿದೆ. ಬಿಟ್ಟಿದ್ದೀರಿ ಬೆಂಗಳೂರು ಬಿಟ್ಟಿದ್ದೀರಿ ಇನ್ ದ ಸೆನ್ಸ್ ಬೆಂಗಳೂರು ಬಿಟ್ಟಿಲ್ಲ, ಇವಾಗ ಹೊರಟಿದ್ದೀರಿ. ನೋಡೋಣ ಹೇಗಿರುತ್ತೆ ರೈಡ್ ಅಂತ. ಮತ್ತೆ ಅಲ್ಲಿನ ಕ್ಲೈಮೇಟ್ ಹೇಗಿರುತ್ತೆ ಅಂತ ನನಗೆ ಇಷ್ಟ. ಕ್ಲೈಮೇಟ್ಗೋಸ್ಕರನೇ ಆ ಕಡೆ ಹೋಗ್ಬೇಕು. ನೋಡೋಣ ಚಾರ್ಮುಡಿ ಘಾಟಲ್ಲಿ ಯಾವ ತರ ಇರುತ್ತೆ ಎಲ್ಲ. ಇವನ ಹೆಸರು ಹರ್ಷ ಅಂತ. ಇನ್ನ ಇಬ್ರು ಬರೋದು ಬ್ಯಾಲೆನ್ಸ್ ಇದೆ, ಅವ್ರನ್ನ 800 ಹಚ್ಕೊಬೇಕು. ಹಚ್ಕೊಂಡು ಹೊರಡೋಣ. ಇನ್ನೊಂದು, ಈ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟ್ ಎಲ್ಲಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹೋಗ್ಬೇಕಂದ್ರೆ ಎಲ್ಲಾರು ಬೆಂಗಳೂರು ಬಿಟ್ಟಾದ್ಮೇಲೆ ಲೈಕ್ ಎಲ್ಲೂ ಟಿಫನ್ ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತೀನಿ ಆ ರೆಸ್ಟೋರೆಂಟ್ ಅಲ್ಲಿ ಮಾಡಿ. ಅದು ಯಾವ ರೆಸ್ಟೋರೆಂಟ್ ಅಂತ ನಿಮ್ಗೆ ಹೇಳ್ತೀನಿ. ಅದು ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟು. ಫುಡ್ಡು ಟೇಸ್ಟು ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ, ತಿಂದ್ರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೋಗಿ ಟ್ರೈ ಮಾಡ್ಬೋದು ಅಲ್ಲಿ. ಆ ರೆಸ್ಟೋರೆಂಟ್ನ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೆಸ್ಟೋರೆಂಟ್ ಅಂತ ಅಲ್ಲಿ ಹೋಗಾದ್ಮೇಲೆ. ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದಕ್ಕೆ ಎಷ್ಟು ಟ್ರಾಫಿಕ್ ಬೆಳಗ್ಗೆನು ಅಂದ್ರೆ ಈ ಟ್ರಾಫಿಕ್ ಅಲ್ಲೇ ಅರ್ಧ ತಲೆನೋವು ಬಂದ್ಬಿಡುತ್ತೆ ಗಾಡಿ ಓಡಿಸೋದ್ರಲ್ಲಿ. ಹಲೋ ಫ್ರೆಂಡ್ಸ್, ನಾವು ಇವಾಗ 800 ಕ್ರಾಸ್ ಹೋಗ್ತಾ ಇದೀರಿ. ಸೊ ಇನ್ನೂ ಇಬ್ರಿಗೋಸ್ಕರ ವೇಟ್ ಮಾಡ್ತಾ ಇರಿ. ಹರ್ಷ, ಯಾವಾಗ ಹರ್ಷ ಮದುವೆ? ಈ ಕ್ವಶನ್ ಆನ್ಸರ್ ಇನ್ನೂ ಬಂದಿಲ್ಲ. ಹ ಏನು ತಲೆ ಎಲ್ಲ ಇಡ್ತಾ ಮದ್ವೆನೇ ಇಲ್ಲ, ಹಂಗೆ ಇರುತ್ತೆ ಬ್ರಹ್ಮಚಾರಿ. ನೋಡೋಣ, ಈ ವಿಡಿಯೋ ಹಿಂಗೆ ಇರುತ್ತೆ. ನೋಡೋರು ನೆಕ್ಸ್ಟ್ ಮದ್ವೆ ಆಗ್ಬೇಕಂದ್ರೆ ವಿಡಿಯೋ ಹಾಕೋಣ. ನೋಡಿ ಎಷ್ಟೊತ್ತಿಗೆ ಬಂದಿ, ನನ್ನ 10 ನಿಮಿಷ ವೇಟ್ ಮಾಡ್ಸಿ. ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲ ನೋಡಿ ಎಷ್ಟೊತ್ತಿಗೆ ಬಂದಿ, ನನ್ನ 10 ನಿಮಿಷ ವೇಟ್ ಮಾಡ್ಸಿ. ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲ ಜಾಸ್ತಿ ಇಲ್ಲ, 10 ಮಿನಿಟ್ಸ್ ಜಾಸ್ತಿ ಆಗಿದೆ. ಪಾಪ ನಮ್ಮ ಹರ್ಷ ಬೇಜಾರಾಗ್ಬಿಟ್ಟವ್ರೆ. ಸೊ ಇವಾಗ ಗೊರ್ಗುಂಟೆಪಾಳ್ಯ ಬಿಟ್ಟಾಯ್ತು, ಹೈವೇಗ್ ರೀಚ್ ಆಗ್ತಾ ಇದೀರಿ. ಜಾಸ್ತಿ ಕಾರ್ಗಳು ಹೋಗ್ತಾ ಇದೆ ಇವತ್ತು, ವೀಕೆಂಡು, ಸಾಟರ್ಡೆ. ಫುಲ್ಲು ಹೆವಿ ಕಾರ್. ಹೈವೇ ಅಲ್ಲೂ ಹಿಂಗ್ ಕಾರ್ ಇದೆ ನೋಡಿ. ಯಾಕೋ ಹೊಟ್ಟೆ ಹಸಿತಿದೆ. ಹರ್ಷ ನಿಲ್ಸಿ, ಹರ್ಷ ಅಲ್ಲ, ಬಂದು ಇನ್ನೂ 1 ಅವರ್ ಆಗಿಲ್ಲ, ಆಲ್ರೆಡಿ ಟಿಫನ್ ನಿಲ್ಸಿ ಅಂತಿದ್ದೇನೆ. ಬಟ್ ಹೊಟ್ಟೆ ಹಸಿದಿದೆ. ನೋಡೋಣ ಎಲ್ಲಿ ನಿಲ್ಲಿಸ್ತಾನೆ ಹರ್ಷ. ಎಲ್ಲಿ ನಿಲ್ಲಿಸ್ತಿ ಹರ್ಷ? ಹಾಸನ್ ಅಂತ ಹೇಳ್ತಿದ್ದಾನೆ, ಬಟ್ ಸಕಲೇಶ್ಪುರ ಆಗೋಣ, ಅಲ್ಲಿ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಆ ರೆಸ್ಟೋರೆಂಟ್, ಒಳ್ಳೆ ರೆಸ್ಟೋರೆಂಟ್ ತೋರಿಸ್ತೀನಿ. ಸೊ ಟ್ರೈ ಮಾಡಿ ಹೋದೋರೆಲ್ಲ ಆ ಕಡೆ. ನೋಡ್ತಿರ್ಬೋದು ಬೆಳಗ್ಗೆ ಆಗಿದೆ. ರೋಡ್ ಅಂತೂ ಫುಲ್ಲು ಫ್ರೀ ಇದೆ ಹೈವೇ ಅಲ್ಲಿ. ಸನ್ರೈಸ್ ಆಗ್ತಿದೆ, ಕಾಣಿಸ್ತಿದೆ ಅಲ್ಲಿ. ಹರ್ಷ ಇಲ್ಲಿ ಜಾಗ ತಗೊಂಡ್ಬಿಡೋ, ನೀನು ಹೇಳ್ತೀನಿ. ಇಷ್ಟು ದೂರ ಯಾಕ? ಬೆಂಗಳೂರಲ್ಲಿ ಇರೋಕ್ಕಿಂತ ಇಲ್ಲೇ ಬೆಟರ್ ಕಣೋ. ಅಭಿ ಬೈ ಇಯರ್ ಒಂದ್ ಸೈಟ್ ಇವು ಬೈ ಇಯರ್. ಹಾ, 1 crore ಬಜೆಟ್ ಇಟ್ಟಿದ್ದಾನೆ ಹುಡುಗ ಇಲ್ಲಿ ಜಾಗ ತಗೊಳಕ್ಕೆ. ಏನು ಹರ್ಷ, ಒಂದು ಟೀ ಕಾಫಿ ಏನಿಲ್ಲ ಬೆಂಗಳೂರು ಬಿಟ್ಟಾದ್ಮೇಲೆ. ಆದ್ರೆ 120 ಮಾತ್ರ ಚಚ್ತಾ ಇದ್ದಾನೆ. ಒಂದ್ ಟೀ ಕಾಫಿಗಂತೂ ನಿಲ್ಲಿಸ್ತಾ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಂಥವ್ರಿಂದ ದೇಶರ ಉದ್ಧಾರ ಆಗುತ್ತಾ ಹೇಳ್ರಿ ನೀವೇ? ಆದ್ರೂ ಬಾಯ್ ಬಿಟ್ಟು ಕೇಳಿದ್ರು ಕೊಡಿಸ್ತಾ ಇಲ್ಲ. ಆಯ್ತು ಬಿಡು ಹರ್ಷ, ಆದ್ರೂ ಪರವಾಗಿಲ್ಲ, ಕೊಡಿಸಿಲ್ಲ ಅಂದ್ರೂ ಕೂಡ ಈ ರೋಡು ಕ್ಲೈಮೇಟ್ ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ಚೆನ್ನಾಗಿದೆ.
ಹೋಗೋಣ. ಡೈರೆಕ್ಟ್ ಆಗಿ ಹೋಟ್ಲಲ್ಲೇ ಕುಡಿಯೋಣ. ಬಟ್ ಒಳ್ಳೆ ಕಾಫಿ ಅಂತ ಹೇಳ್ಬೋದು. ಅಲ್ಲಿ ಹೋದ್ರೆ ಬನ್ಸು, ಕಾಫಿ, ಅಕ್ಕಿ ರೊಟ್ಟಿ ಮಾತ್ರ ಮರಿಬೇಡಿ ತಿನ್ನೋದು. ಸೂಪರ್ ಆಗಿರುತ್ತೆ ಅಲ್ಲಿ, ತಿನ್ನಿ. ಆ ಹೋಟೆಲ್ ಹೆಸರು ಇನ್ನೂ ಹೇಳಿಲ್ಲ ಅಲ್ಲ ಯಾರಿಗೂ, ಸೊ ಹೇಳ್ತೀನಿ, ವೆಯ್ಟ್ ಮಾಡಿ. ಆ ಹೋಟೆಲ್ ಬರ್ಲಿ, ತೋರಿಸ್ಬಿಟ್ಟು ಹೇಳ್ತೀನಿ. ಸೊ ನೋಡ್ತಿರ್ಬೋದು ರೋಡ್ ಯಾವ ತರ ಇದೆ. ಫುಲ್ ಸ್ಟ್ರೈಟ್ ರೋಡ್ ಇದೆ, ಫಾರಿನ್ ರೋಡ್ ತರ. ಇವನಂತೂ ಹೋಗ್ತಾನೆ ಇಲ್ಲ. ಬೇಗ ಹೋಗ ಬೇಗ. ನೋಡಿ, ಆದ್ರೂ ಈ ತರ ಕಾರ್ಗಳಲ್ಲಿ ಹೋಗಕ್ಕೆ ಮಜಾ ಒಂಥರ. ಲಾಂಗ್ ಡ್ರೈವ್ಸ್ ಹಿಂಗನ ಮಾಡಿ ಇವತ್ತು ಹರ್ಷನ ಲಾಕ್ ಮಾಡ್ಬಿಡೋಣ ಇಲ್ಲೇ. ಹರ್ಷ ಎಕ್ಸ್ಪೀರಿಯನ್ಸ್ ಡ್ರೈವರು, ಸೊ ಅದಕ್ಕೆ ಬೇಗ ಹೋಗಕ್ಕೆ ಹೇಳ್ತಾ ಇದೀನಿ. ಬೆಸ್ಟ್ ಕಾರ್ ಅಂದ್ರೆ ಇದೆ ಹರ್ಷ, ಇದೆ ಬೆಸ್ಟ್ ಕಾರ್. ಒಳ್ಳೆ ಮೈಲೇಜು, ಮೇಂಟೆನೆನ್ಸ್ ಫ್ರೀ, ನೋ ಆಡ್ ಬ್ಲೂ, ನಥಿಂಗ್. ಇದು ಯಾವ್ದೋ ಈ ಕಾರ್ಗಳಿಗೆ ಆಡ್ ಬ್ಲೂ ಹಾಕ್ಬೇಕಂತೆ. ಹೋಗಿದ್ದೆ, ಸೊ ಫುಲ್ಲು ಕೋಲ್ಡು ಸನ್ ರೂಫ್ ಅಲ್ಲಿ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಆಗಿಲ್ಲ. ಆ ಒಳಗಡೆ ಸೂಪರ್ ಆಗಿ ಕೂತಿದ್ದೆ, ಆಚೆ ಹೋಗ್ಬಿಟ್ಟು ಹಾಳು ಮಾಡ್ಕೊಂಡೆ ಅನಿಸ್ತಿದೆ. ನೀನ ಹೇಳ್ಬೇಕು ತಾನೆ ಆಚೆ ಹೋಗ್ಬೇಕಾ ಬೇಡ ಅಂತ, ಸುಮ್ನೆ ಹೇಳ್ತಾನೆ. ಎಂತ ಜನ ರೀ ಇವರೆಲ್ಲ, ಸಾವ ಕ್ರೇಜಿ ಹೋಗ್ತಿದೆ. ಇಲೆಕ್ಸು ಚನ್ನಪಟ್ಟಣ ಗಡಿ ಚೆನ್ನಾಗಿದೆ. ಸೊ ಈ ತರ ಕಾರಲ್ಲಿ ಹೋಗಕ್ಕೆ ಹೈವೇದಲ್ಲಿ ಸೂಪರ್ ಆಗಿರುತ್ತೆ. ಸೊ ನೋಡ್ಬೋದು ಹೈವೇ ರೋಡ್ ಯಾವ ತರ ಇದೆ ಅಂತ. ಫುಲ್ಲು ಲೈಕ್ ಏನ್ ಟೆನ್ಷನ್ ಇರಲ್ಲ. ಅದು ಹೆವಿ ಕಾರ್ ಮಾತ್ರ, BMW ಅಲ್ಲಿ ಹೋಗ್ಬೇಕಾದ್ರೆ. ನೋಡ್ತಾ ಇರ್ಬೋದು, ಇದೇ ಹೊಸೂರ್ ರೆಸ್ಟೋರೆಂಟ್. ಇದು ಒಳ್ಳೆ ಫುಡ್ ಇದೆ. ಇಲ್ಲಿ ಹೋಗೋಣ, ಏನೇನಿದೆ ಟೇಸ್ಟ್ ಮಾಡೋಣ ಬನ್ನಿ. ನಾನ್ ರೆಗ್ಯುಲರ್ ಬರ್ತೀನಿ ಇಲ್ಲಿಗೆ. ಪಾಪ ಹುಡುಗರು ಕಣ್ಕಂಡ್ ಬಿಡ್ತಾ ಇದಾರೆ ಏನೇನಿದೆ ಏನೇನಿಲ್ಲ ಅಂತ. ಸೊ ನೋಡೋಣ. ಇಲ್ಲಿ ಒಳಗಡೆ ಕುತ್ಕೋಬಹುದು, ಬಟ್ ನಾವು ಔಟ್ ಸೈಡ್ ಇದೀರಿ. ಯಾಕಂದ್ರೆ ಈ ಎನ್ವಿರಾನ್ಮೆಂಟ್ ಅಲ್ಲಿ ತಿನ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಯಾವ ತರ ಇದೆ. ಇಲ್ಲಿ ಕಾಫಿನೇ ಸೂಪರ್ ಆಗಿರುತ್ತೆ. ಸೊ ಅದಕ್ಕೆ ಈ ತರ ವೆದರು, ಈ ತರ ಜಾಗದಲ್ಲಿ ಒಳ್ಳೆ ಕಾಫಿ ಕುಡಿಬಹುದು. ಇಲ್ಲಿ ದಿ ಹೊಸೂರ್ ನಾವು ಮಾಡಿರೋ ಬನ್ಸ್ ಆರ್ಡರ್ ಬಂತು. ಸೊ ನೋಡ್ಬೋದು ಬಿಸಿ ಯಾವ ತರ ಇದೆ ಅಂತ. ಸಕ್ಕತ್ತಾಗಿದೆ ಬನ್ಸ್ ಮಾತ್ರ. ಇನ್ನೂ ಟೇಸ್ಟ್ ಮಾಡಿಲ್ಲ, ಬಟ್ ಅದ್ರ ಸ್ಮೆಲ್ಲು ಹಿಂಗೆ ಸಕ್ಕತ್ತಾಗಿದೆ. ಸೊ ಇನ್ನೊಂದು ಮಸಾಲೆ ದೋಸೆನೂ ಕೂಡ ಬಂತು, ಸಕ್ಕತ್ತಾಗಿದೆ. ಎಮ್ಮಿ ಕಾಫಿ ನೋಡಿ, ಸೂಪರ್ ಇದೆ. ಟೇಸ್ಟ್ ಮಾಡಿದ್ದೆ ಈ ಕ್ಲೈಮೇಟ್ ಅಲ್ಲಿ, ಈ ತರ ನೇಚರ್ ಅಲ್ಲಿ. ಸೊ ಕಾಫಿ ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನೀವು ವಿಸಿಟ್ ಮಾಡಿ. ನೋಡಿ ಹುಡುಗ ಕುತೂಹಲದಿಂದ ಕಾಯ್ತಾ ಇದ್ದಾನೆ, ನನ್ನ ಯಾವಾಗ ಹಿಡಿತಾನೆ ಅಂತ. ಇವನಂತೂ ತಿಂದಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಬ್ರೋ ಹೆಂಗಿತ್ತು ಬ್ರೋ ಊಟ? ಚೆನ್ನಾಗಿದ್ಯಾ? ಇವ್ ಬ್ರೋ ಚೆನ್ನಾಗಿದೆ. ಓಕೆ, ಎಲ್ಲ ಮಂಗಳೂರು ಬನ್ಸು, ಕಾಫಿ ಮತ್ತೆ ವಡೆ, ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ರು. ಸಾಕತ್ತಾಯಿತು. ನೋಡ್ತಿರ್ಬೋದು ಬಿಲ್ಲು ಅಷ್ಟೇ. 753. ಬಾಯ್ಸ್ ವಾಟ್ ಬಾಯ್ಸ್? ಹರ್ಷ ದಾನಶೂರ ಕರ್ಣ ಫೋನ್ ಎತ್ಬಿಟ್ಟ. ಕಟ್ಟಿ ಬ್ರೋ, ಕಟ್ಬೇಕಲ್ಲ ಕೊಡಿ ಬ್ರೋ. ಆಯ್ತು ಕೊಡಿ ಬ್ರೋ ಫೋನ್ ಕೊಡಿ. ಹಂಗೆ ಕಟ್ತಾ ಇನ್ ನೋಡಿ. ಹಾ ತೋರಿಸಿ. ಸ್ಕ್ಯಾನರ್ ತರಕ್ ಹೋಗಿದ್ದಾರೆ. ಸೊ ಎಷ್ಟು? 653 ಅಲ್ವಾ? ಓಕೆ, 680 ಆಗಿದೆ. 680 ಆಗಿದೆ. ಅವ್ರ ಹತ್ರ ಕಲೆಕ್ಟ್ ಮಾಡಿ. ಹೆಂಗಪ್ಪ ಇತ್ತು ಕಾಫಿ? ಹೆಂಗಿದೆ ಹರ್ಷ? ಕಾಫಿ ಕುಡಿತಾ ಇದೆಯಾ? ನೈಸಾ? ಚೆನ್ನಾಗಿದೆ. ಸೊ ಇವಾಗ ಹರ್ಷ ಒಂದು ಕಾರ್ ಇಸ್ಕೊಂತಾನೆ. ಹರ್ಷ ಇವಾಗ ಯಾವ ಕಾರಲ್ಲಿ ಹೋಗೋಣ ಬಾ ನೋಡು. ಜೀಪ್ ಇದೆ, ವರ್ನಾ ಇದೆ,
ಈ ಸೆಟ್ ತಗೊಂಬಿಡೋಣ. JCP ಅಲ್ಲಿದೆ. ಏ ಹರ್ಷ, ಬರೋ ಹರ್ಷ. ಇದು ಟೂರಿಸಂಗೆಲ್ಲ ಇನೋವಾನೇ ಬೆಟರ್. ಸೊ ನೋಡಿ ಮೇಲೆ ಎಲ್ಲ ಯಾವ ತರ ಲಗೇಜ್ ಇಟ್ಕೊಂಡು ಆಲ್ಮೋಸ್ಟ್ ಅದರಲ್ಲಿ 6 to 7 ಪೀಪಲ್ಸ್ ಇದಾರೆ. ಬೆಟರ್ ಇನೋವಾ. ಸಖತ್ತಾಗಿ ಮಾಡ್ಬೇಕು. ಅದನ್ನ ನೋಡಿ ನಮ್ಮ ಹರ್ಷ ಇನ್ನ ಒಂದ್ 10 ಬಾಟ್ಲು ಕುಡಿಬೇಕು ಸೋಡಾ ಈಗ, ತಾನೇ ಹರ್ಷ? ಸೊ ನೋಡಿ ಫುಲ್ ಜಾರ್ ಸೋಡಾ ತಗೊಂತಾ ಇದೀರಿ. ಏನೋ ಕಟ್ ಮಾಡ್ತಾ ಇದ್ದಾನೆ, ನೋಡೋಣ ಯಾವ ತರ ಇರುತ್ತೆ ಟೇಸ್ಟ್ ಅಂತ. ನೇತ್ರಾವತಿಗೆ ಬಂದಿರಿ. ಫಸ್ಟ್ ವಿಸಿಟ್ ನೇತ್ರಾವತಿಗೆ ಆಯ್ತು. ಇಲ್ಲಿ ಸ್ನಾನ ಮಾಡಿ ಹೊರಡೋಣ ಈಗ. ವಾಟರ್ ಫ್ಲೋ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ವಾಟರ್ ಫ್ಲೋ ನೋಡ್ತಾ ಇರ್ಬೋದು, ಕಡಿಮೆ ಆಗಿದೆ. ಬಟ್ ಫೈನ್, ಪರವಾಗಿಲ್ಲ ಆದ್ರು. ಸೊ ಇವಾಗ ಧರ್ಮಸ್ಥಳಕ್ಕೆ ಬಂದಿರಿ. ಇದು ಎಂಟ್ರೆನ್ಸ್ ಗೇಟು, ಅಲ್ಲಿ ನೋಡ್ಬೋದು. ಸೊ ಹೊರಗಡೆ ಹೋಗಿ ಕಾರ್ ಪೂಜೆ ಮಾಡಿಸಿ ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಇದೀರಿ. ಸೊ ಎಲ್ಲಾರು ನೋಡಿ ಚೆನ್ನಾಗಿದೆ ಅಂತ ಇದ್ರು. ಕಾರು ಆರಾಮ್ ಮಾತ್ರ ಹೆವಿ ಇದೆ. ಇವಾಗ ಪಾರ್ಕಿಂಗ್ ಮಾಡ್ಬಿಟ್ಟು ಟೆಂಪಲ್ ಇಂದ ಹೊರಡೋಣ ದರ್ಶನಕ್ಕೆ. ಸೊ ಆರಾಮ್ ಮಾತ್ರ ಸೂಪರ್ ಆಗಿ ಮಾಡಿದಾನೆ. ಯಾರೋ ಕೇರ್ ಪ್ರಮ್ ಅಲ್ಲಿ ಮಾಡಿಸಿರೋದು, ಬಟ್ ಸೂಪರ್ ಆಗಿ ಮಾಡಿದ್ದ. ಆರಾಮ್ ಮಾತ್ರ ನೋಡ್ಬೋದು ಯಾವ ತರ ಇದೆ. ಒಳ್ಳೆ ಫಾರ್ಚುನರ್ಗೆ ಹಾಕ್ದಂಗಿದೆ ದೊಡ್ಡದಾಗಿ. ಬ್ಯಾನೆಟ್ ವಿಡಿಯೋದಲ್ಲಿ ಚಿಕ್ಕದಾಗ ಕಾಣಿಸೋದು, ಬಟ್ ಬ್ಯಾನೆಟ್ ಮೇಲೆ ಅಂತೂ ಸೂಪರ್ ಆಗಿದೆ. ನೋಡ್ಬೋದು 200 ರೂಪಾಯಿ ದರ್ಶನ ಟಿಕೆಟ್ ತಗೊಂಡ್ರು ಕೂಡ ಇಷ್ಟು ಕ್ಯೂ ಇದೆ ಇವತ್ತು. టెంపుల్ గుడికి వచ్చింది ధర్మస్థల రేపు ಇವಾಗ ದರ್ಶನ ಮುಗೀತು ನಮ್ದು, ನೋಡ್ಬೋದು. ಹಾಯ್ ಮಾಡೋ. ದರ್ಶನ ಮುಗೀತು. ಸೊ ಇವಾಗ ಊಟಕ್ಕೆ ಹೋಗ್ಬಿಟ್ಟು ಇವಾಗ ಕುಕ್ಕೆಗೆ ಹೋಗೋಣ ಅಂತ ಪ್ಲಾನ್ ಇದೆ. ಸೊ ಈ ಪ್ರಸಾದ ತಿನ್ಬೇಕಂದ್ರೆ ನಮ್ಗೇನೋ ಒಂಥರ ಖುಷಿ. ಇದು ನನ್ನ ಫೇವ್ರೆಟ್ ಪ್ರಸಾದ ಇದು. ಹಾಯ್ ಹೇಳ್ರು, ಹಾಯ್ ಹೇಳು, ಹಾಯ್ ಹಾಯ್. ನೋಡಿ ಖುಷಿ ಖುಷಿಯಿಂದ ತಿಂತಾರೆ ನಮ್ಮ ಹುಡುಗರು. ನಾವಿವಾಗ ಕುಕ್ಕೆಗೆ ಬಂದಿರಿ. ಕುಕ್ಕೆ ನೋಡ್ತಾ ಇರ್ಬೋದು, ಇಲ್ಲೇ ಚೆನ್ನಾಗಿದೆ ಧರ್ಮಸ್ಥಳ ಇಂತ ನೀರು. ಸೊ ಇವಾಗ ಕುಕ್ಕೆಗೆ ಬಂದಿರಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಕುಕ್ಕೆಯಲ್ಲಿ ಇದು ಫೈನಲ್ ಟೆಂಪಲ್ ಅಂತ ಡೆಸಿಗ್ನೇಷನ್ ಇಟ್ಕೊಬೇಕು. ಯಾಕಂದ್ರೆ ಕುಕ್ಕೆ ಲಾಸ್ಟ್ ಟೆಂಪಲ್. ಕುಕ್ಕೆ ಆದ್ಮೇಲೆ ನಾವು ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೇಕು, ಇನ್ನೆಲ್ಲೂ ಹೋಗ್ಬಾರ್ದು. ಸೊ ಅದಕ್ಕೆ ಫೈನಲ್ ಡೆಸಿಗ್ನೇಷನ್ ಬಂದಿರಿ. ಕುಕ್ಕೆ ಸೌತಾಡ್ಕಾಗೂ ಹೋಗಿದ್ರಿ. ಜನ ಏನ್ ಜಾಸ್ತಿ ಇಲ್ಲ. ಸೊ ವಿಸಿಟ್ ಮಾಡಿ ವಿತಿನ್ 1 ಡೇ ಅಲ್ಲೆಲ್ಲ ಕವರ್ ಮಾಡ್ಬೋದು. ಬಟ್ ಅರ್ಲಿ ಮಾರ್ನಿಂಗ್ 4 o'clock ಬಿಟ್ರೆ ಫುಲ್ ಕವರ್ ಮಾಡ್ಬೋದು. ಬಟ್ ಲೇಟ್ ಆಗಿ ಬಿಟ್ರಿ ಅಂದ್ರೆ ಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇರ್ಬೋದು, ಜನ ಯಾರು ಅಷ್ಟಿಲ್ಲ, ಆಲ್ಮೋಸ್ಟ್ ಕಡಿಮೆ ಇದ್ದಾರೆ. ನೋಡಿ ಜನರು ಯಾರು ಅಷ್ಟಿಲ್ಲ, ಇವರೇ ಈ ಜನಗಳೇ ಇರೋದಷ್ಟೇ. ಓಕೆ ಹರ್ಷ, ಆ ತರ ಹಾಕಿದ್ರೆ 1000 ರೂಪಾಯಿ ಕೊಡ್ತಾರೆ ನಿಂಗೆ ಆಯಿಲ್. ಹೌದಾ? ಹ್ಮ್ ಹೌದಾ? ಹಾಕು ನೀನ್ ಡೈಲಿ. ಬರೀ ಇಂತದೇ. ಏ ಹಾಕೋ ಪರವಾಗಿಲ್ಲ ಅಭಿ. ಇಫ್ ದೇ ಪುಟ್ ಆಯಿಲ್ ದೇ ವಿಲ್ ಗಿವ್ 1000 rupees. Okay, I'll do, bro. You'll do. Go bro. I'll suggest. First 1000 give. First you have to go. Then we have to ask. Advance? Huh? Advance I need. No advance. ಓಕೆ ಹೋಗೋಣ. ಫೈನಲಿ ಕುಕ್ಕೆಗೆ ಬಂದಾಯ್ತು. ಇವನು ಇದಾನಲ್ಲ, ಇವನು ಉಡುಪಿ ಕರ್ಕೊಂಡು ಹೋಗ್ತೇನೆ ಅಂದ್ಬಿಟ್ಟು ಉಡುಪಿಗೆ ಕರ್ಕೊಂಡು ಹೋಗಿಲ್ಲ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಕೇಳಿದ್ರೆ ಉಡುಪಿ ಊಟಕ್ಕೆ ಹೋಗೋಣ ಅಂತಾನೆ ಇವನು ಹೋಟ್ಲಿಗೆ. ಏನ್ ಹೇಳೋದು ಇವನ್ಗೆ? ಸೊ ಏನೇನ್ ಕಮೆಂಟ್ ಅಲ್ಲಿ ಬೈಬೇಕು ಅನ್ಕೊಂಡಿರೋ ಬೈರಿ, ಇವ್ನಿಗೆ ಹೇಳ್ತೀನಿ. ತಿಂದ್ರು ಇವನು ಇದಾನಲ್ಲ, ಇವನು ಕಣ್ಣಾಕ್ತಾನ ನನಗೆ. ನನ್ಗೆ ಹೊಟ್ಟೆ ನೋವು ಬಂದ್ರೆ ಇವಂದೇ ಜವಾಬ್ದಾರಿ, ಹೇಳಿದೀನಿ ಈಗಲೇ. ಫೈನಲಿ ಮುಗೀತು ಟೆಂಪಲ್ ಎಲ್ಲ. ವಾಪಸ್ ರಿಟರ್ನ್ ಟು ಹೋಮ್. ಇವಾಗ ನಾವು ಹೊಸೂರ್ ರೆಸ್ಟೋರೆಂಟ್ ಅಲ್ಲಿ ಇದೀರಿ. ಇಲ್ಲೊಂದು ಕಾಫಿ ಕುಡ್ಕೊಂಡು
ಒಂದು ಒಳ್ಳೆ ಕಡೆ ಡಿನ್ನರ್ ಮಾಡ್ಕೊಂಡು ಹೊರಡೋಣ ಅನ್ನೋ ಪ್ಲಾನ್ ಇದೆ. ಹೊರಡೋಣ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಆಲ್.